ನಾಡಿನ ಅನ್ನದಾತರ ಕಷ್ಟ ನಷ್ಟಗಳನ್ನು ಕೇಳೋಕೆ ಯಾರೂ ಇಲ್ವಾ? ಯಾಕೆಂತಂದ್ರೆ ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ಕಳೆದ ಒಂದು ವರ್ಷದ ಅವಧಿಯಲ್ಲಿ 981 ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಕೇವಲ ಬಾಯಿ ಮಾತು ಹೇಳುವಂಥದ್ದಲ್ಲ, ಸರ್ಕಾರದ ಅಧಿಕೃತ ದಾಖಲೆಗಳನ್ನೇ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇರ್ತಕ್ಕಂಥದ್ದು. ಈಗ ರಿಪಬ್ಲಿಕ್ ಕನ್ನಡದ ವರದಿಗೆ ಹಾಗೆ ರೈತರಿಗೆ ಧ್ವನಿಯಾಗಿ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ BY ವಿಜೇಂದ್ರ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ನೇರವಾಗಿ. ಈ ಸರ್ಕಾರದ ಈ ಒಂದು ಧೋರಣೆಗಳು ಹಾಗೆ ರೈತ ವಿರೋಧಿ ಧೋರಣೆಗಳು ಇದೆಲ್ಲದರ ಕುರಿತಂತೆ ಅವರು ಯಾವೆಲ್ಲ ವಿಚಾರಗಳನ್ನ ಹಂಚ್ಕೊಳ್ತಾರೆ ನೋಡೋಣ. ಸರ್ ನಮಸ್ತೆ. ರಿಪಬ್ಲಿಕ್ ಕನ್ನಡ ಒಂದು ದಾಖಲೆ ಸಮೇತ ಈಗ ಒಂದು ಸುದ್ದಿಯನ್ನು ಬಯಲು ಮಾಡ್ತಾ ಇದೆ ಸರ್. ಕಳೆದ ಒಂದು ವರ್ಷದ ಅವಧಿಯಲ್ಲಿ 981 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ಈ ಸರ್ಕಾರ ಇಷ್ಟೊಂದು ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅಂತ? ಈ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತ, ಈ ರೈತನ ಬಗ್ಗೆ ಈ ರಾಜ್ಯ ಸರ್ಕಾರ ಯಾವುದೇ ಒಂದು ಕಾಳಜಿನ ಇಲ್ಲದೆ ಇರತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇವತ್ತು 980ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬ ನೋವಿನ ಸಂಗತಿ. ಮತ್ತು ಕಳೆದ 2.5 ವರ್ಷದಲ್ಲಿ ಅಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷಗಳು ಕಳೀತಾ ಇದೆ. ಇವತ್ತವರೆಗೂ ಸಹ ಆ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಸರ್ಕಾರದ ಚಿಂತನೆ ಕೂಡ ಇಲ್ಲ, ರೈತನ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇಲ್ಲ. ಇವತ್ತು ಮಾತೆತ್ತಿದ್ರೆ ಆಡಳಿತ ಪಕ್ಷದವರು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ತಾವೇ ನೋಡಿದಿರಿ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಯ ರೆಡ್ಡಿ ಅವರೇ ಹೇಳಿದ್ದಾರೆ, ಇವತ್ತು ಯಾವುದೇ ಯೋಜನೆಗಳನ್ನು ಕೊಡಬೇಕು, ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಎಲ್ಲವೂ ಕೂಡ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಹಣ ಅಂತೇಳಿ. ಆದರೆ ಸರ್ಕಾರಕ್ಕೆ ಅನಿಸ್ಬೇಕಿತ್ತಲ್ಲ, ಈ ರೈತನ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತಲ್ಲ. ರೈತರು ಇವತ್ತು 900ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸಮಗ್ರವಾಗಿ ಚಿಂತನೆನ ಮಾಡಿ, ಅಧ್ಯಯನ ಮಾಡಿ, ಆ ರೈತನ ಬದುಕು ಹಸನಾಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಇದು ಯಾವುದೇ ಚಿಂತನೆಗಳು ಇವತ್ತು ನಡೀತಾ ಇಲ್ಲ. ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ನಾವು ಬೆಳಗಾವಿ ಸದನವನ್ನು ಕೂಡ ನೋಡಿದ್ದೇವೆ, ಈ ಬೆಂಗಳೂರಿನಲ್ಲೂ ಸದನ ಅಧಿವೇಶನದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಅಧಿವೇಶನದಲ್ಲೂ ಕೂಡ ಇವತ್ತು ಚರ್ಚೆ ಆಗೋದಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ, ಈ ಮುಂದಿನ ಅಧಿವೇಶನ ಆಗಸ್ಟ್ 11ರಿಂದ ಏನು ಪ್ರಾರಂಭ ಆಗ್ತಾ ಇದೆ, ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಜೊತೆಲೆ ರೈತರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶನ ಕೊಡಬೇಕು ಅಂತೇಳಿ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಸರ್ಕಾರ ರೈತರ ಪರವಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಆದರೆ ಎಲ್ಲವೂ ಕೂಡ ಜಾರಿ ಆಗ್ತಾ ಇಲ್ಲ. ಯಾಕೆಂದರೆ ಈ ಸರಿ ಕೂಡ ಬಜೆಟ್ ಬಹುತೇಕ ಒಂದು 50% 50%ನಷ್ಟು ಕೂಡ ಪೂರ್ಣ ಆಗಲ್ಲ ಅಂತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಭರವಸೆಗಳು ಈಡೇರಲ್ಲ ಅಂತಕ್ಕಂಥದ್ದು. ತಾವೇನಾದರೂ ರೈತರಿಗೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡೋದಕ್ಕೆ ಏನಾದರೂ ಒತ್ತಾಯವನ್ನು ಮಾಡುವಂಥದ್ದು? ನೋಡಿ, ರೈತರ ಪ್ಯಾಕೇಜು ಎಲ್ಲವೂ ಕೂಡ ಹಿಂದಿನ ಸರ್ಕಾರದಲ್ಲೂ ಕೂಡ ನಾವು ಕೇಳಿದ್ದೇವೆ, ಇದೆಲ್ಲವೂ ಕೂಡ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಆದರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು, ಅವನ ಆದಾಯ ದ್ವಿಗುಣ ಆಗಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು, ಚಿಂತನೆಯನ್ನು ಮಾಡಿದ್ರು. ಅದಕ್ಕೂ ಕೂಡ ಬೆಂಕಿ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರು. ದೇಶಾದ್ಯಂತ ಅದಕ್ಕೆ ಹೋರಾಟಗಳನ್ನು ಮಾಡಿ ಅದನ್ನು ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರು. ಮತ್ತು ಮೋದಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಇವತ್ತು ಅನೇಕ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಲೆನ ಜಾಸ್ತಿ ಮಾಡಿದ್ದಾರೆ. ಇದರ ನಡುವೆ ಪ್ಯಾಕೇಜ್ಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ವಿಶೇಷವಾಗಿ ಕೃಷಿ ಸಚಿವರು ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಕೂತ್ರೆ ಉತ್ತರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ತಮ್ಮ ಮೂಲಕ ಕೃಷಿ ಸಚಿವರಿಗೆ ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ರೈತರ ಸಮಸ್ಯೆನ ಅರ್ಥ ಮಾಡಿಕೊಂಡು ಇದ್ರ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಪ್ಯಾಕೇಜ್ಗಿಂತ ಹೆಚ್ಚಾಗಿ ರೈತನಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮನ ಕೊಡಬೇಕು. ಇವತ್ತು ನೋಡ್ತಾ ಇದ್ದೀರಿ, ಮುಂಗಾರು 20 ದಿನ 25 ದಿನ ಮುಂಚಿತವಾಗಿ ಪ್ರಾರಂಭ ಆಗಿದೆ. ರೈತನಿಗೆ ಇವತ್ತು ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ. ಇವತ್ತು ಕೃಷಿ ಸಚಿವರು ಹೇಳ್ತಾರೆ ನಮ್ಮ ಹತ್ರ ಸಾಕಷ್ಟು ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಗುಲ್ಬರ್ಗ, ಕೊಪ್ಪಳ, ಬಳ್ಳಾರಿ, ದಾವಣಗೆರೆ ಎಲ್ಲ ಕಡೆ ರೈತರು ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಯೂರಿಯಾ ಮತ್ತು ಬಿತ್ತನೆ ಬೀಜ ಇದು ದಂಧೆ ಆಗಿದೆ.
2 ಪಟ್ಟು 3 ಪಟ್ಟು ರೇಟ್ನಲ್ಲಿ ಇವತ್ತು ದಲ್ಲಾಳಿಗಳು ಮಾರ್ತಾ ಇದ್ದಾರೆ. ಇವತ್ತು ಯಾರು ಇವತ್ತು ಹೊಣೆಗಾರ ಇದಕ್ಕೆ? ಹಾಗಾಗಿ ನಾನು ತಮ್ಮ ಮೂಲಕ ನಾನು ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ರೈತರ ವಿಚಾರದ ಬಗ್ಗೆ ಇವತ್ತು ನಾವು ಒಪ್ಕೊಳ್ಬೇಕಾಗ್ತದೆ. ನಾವು ಕೂಡ ಹೆಚ್ಚು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕಾಗ್ತದೆ. ಯಾಕೆಂದರೆ ಇದು ರಾಜ್ಯದಲ್ಲಿ ಆ ರೀತಿ ರೈತ ಸಂಘಟನೆಗಳು ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಆದಿಯಾಗಿ ಅನೇಕ ರೈತ ಹೋರಾಟಗಾರರಿದ್ದರು. ಸನ್ಮಾನ್ಯ BS ಯಡಿಯೂರಪ್ಪನವರು ಯಾವತ್ತೂ ಕೂಡ ರೈತರ ಪರವಾಗಿ ಧ್ವನಿ ಎತ್ತಾ ಇದ್ದರು. ನಮ್ಮಲ್ಲೂ ಕೂಡ ಎಲ್ಲೊಂದು ಕಡೆ ಆ ಕೊರತೆ ಇದೆ, ನಾನು ಕೂಡ ಇವತ್ತು ಒಪ್ಕೊಳ್ತೇನೆ. ಆದರೆ ಮುಂದಿನ ಅಧಿವೇಶನದಲ್ಲಿ ಈ ಸರ್ಕಾರಕ್ಕೆ ಕಿವಿ ಹಿಂಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಮತ್ತು ರೈತರ ಪರವಾಗಿ ಇವತ್ತು ಕಾರ್ಯಕ್ರಮಗಳನ್ನು ಕೊಡಬೇಕು. ರೈತರ ಬದುಕು ಹಸನಾಗ್ತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಸರ್ಕಾರವನ್ನು ಆಗ್ರಹ ಮಾಡೋರಿದ್ದೇವೆ. ತಾವು ಕೂಡ ಹಿಂದೆ ರೈತರ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡಿದ್ರಿ, ಮತ್ತು ಜಿಲ್ಲೆಗಳು ಕೂಡ ಭೇಟಿ ಕೊಟ್ಟಿದ್ರಿ. ಅದರಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆ ವಿಚಾರವಾಗಿ ಅವ್ರ ರೈತರಿಗೆ ಬೆಂಬಲ ಬೆಲೆ ಕೊಡಿಸೋದ್ರಲ್ಲಿ ಕೂಡ ಯಶಸ್ವಿಯಾಗಿದ್ರಿ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಕೂಡ ಸಾಕಷ್ಟು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ರಿ. ಈಗ ಕೂಡ ರೈತರ ಸಾವುಗಳು ಕೂಡ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಹಾವೇರಿ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು, ಸುಮಾರು 180 ಆಗಿರ್ತಕ್ಕಂಥದ್ದು. ನೀವು ಆ ಜಿಲ್ಲೆಯ ರೈತರಿಗೆ ಏನಾದರೂ ಒಂದು ಮಾತನ್ನು ಹೇಳ್ಬೋದು, ಒಂದು ಸಲಹೆ ಕೊಡುವಂಥದ್ದಾದರೆ? ಯಾಕೆಂದರೆ ಈ ರೀತಿಯ ಒಂದು ದುಡುಕುವಂಥದ್ದು ರೈತರು ಖಂಡಿತ. ಯಾಕೆಂತ ಹೇಳಿದ್ರೆ ಸಮಸ್ಯೆ ಅಂತಕ್ಕಂಥದ್ದು ಎಲ್ಲರ ಜೀವನದಲ್ಲಿ ಬಂದೇ ಬರ್ತದೆ. ಆದರೆ ರೈತರು ಇವತ್ತು ಯಾವುದೇ ಕಾರಣಕ್ಕೂ ಸಮಸ್ಯೆಯಿಂದ ಓಡಿ ಹೋಗಬಾರ್ದು. ಸಮಸ್ಯೆಗಳು ಎದುರಾದಾಗ ಆತ್ಮಹತ್ಯೆ ಪರಿಹಾರ ಖಂಡಿತ ಅಲ್ಲ. ಇವತ್ತು ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ. ಆ ಹೋರಾಟದ ಮುಖೇನ ನಾವು ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ರೈತಾಪಿ ವರ್ಗ ಇವತ್ತು ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ವಿಚಾರದಲ್ಲಿ ರಾಜಕೀಯ ಮಾಡೋದಿಲ್ಲ. ಯಾಕಂದ್ರೆ ರೈತರ ವಿಚಾರದಲ್ಲಿ ರಾಜಕೀಯ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ರೈತರ ಯಾವುದೇ ಒಂದು ಬೇಡಿಕೆಗೆ ಅಥವಾ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸದಾ ಬೆಂಬಲವಾಗಿ ನಿಂತಿರ್ತದೆ. ನಾನು ಕೂಡ ರೈತರ ಜೊತೆಲಿ ಇರ್ತೇನೆ ಅಂತೇಳಿ ತಮ್ಮ ಮೂಲಕ ಭರವಸೆ ನೀಡೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ BJP ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ಮಾತು. ಅವರು ನೇರವಾಗಿ ಹೇಳಿದ್ದಾರೆ, ಒಂದು ಸರ್ಕಾರವನ್ನು ಕಿವಿಡುವ ಕೆಲಸವನ್ನು ಬರುವ ಅಧಿವೇಶನದಲ್ಲಿ ದೊಡ್ಡ ಮಟ್ಟಿಗೆ ತೆಗೆದುಕೊಳ್ತೇವೆ ಅಂತಕ್ಕಂಥದ್ದು. ಜೊತೆಗೆ ರೈತರ ವಿಚಾರವಾಗಿ, ಕೃಷಿ ಪರ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಹೆಚ್ಚಿನ ಸಮಯವನ್ನು ಕೊಡ್ತೇವೆ ಅಧಿವೇಶನದಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ, ನಾಡಿನ ಅನ್ನದಾತರು ಕೂಡ ಒಂದು ಕಡೆ ವಿರೋಧ ಪಕ್ಷ ಮತ್ತು ಸರ್ಕಾರ ಎರಡನ್ನೂ ಕೂಡ ಅಧಿವೇಶನದಲ್ಲಿ ಎದುರು ನೋಡ್ತಾ ಇರ್ತಾರೆ. ಯಾವೆಲ್ಲ ಭರವಸೆಗಳನ್ನು ಸಿಗುತ್ತೆ, ಮತ್ತು ರೈತರ ಪರವಾಗಿ ವಿರೋಧ ಪಕ್ಷ ಕೂಡ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಡಿನ ಅನ್ನದಾತರ ಕಷ್ಟ ನಷ್ಟಗಳನ್ನು ಕೇಳೋಕೆ ಯಾರೂ ಇಲ್ವಾ? ಯಾಕೆಂತಂದ್ರೆ ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು, ಕಳೆದ 1 ವರ್ಷದ ಅವಧಿಯಲ್ಲಿ 981 ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದು ಕೇವಲ ಬಾಯಿ ಮಾತು ಕೇಳುವಂಥದ್ದಲ್ಲ, ಸರ್ಕಾರದ ಅಧಿಕೃತ ದಾಖಲೆಗಳನ್ನೇ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇರ್ತಕ್ಕಂಥದ್ದು. ಈಗ ರಿಪಬ್ಲಿಕ್ ಕನ್ನಡದ ವರದಿಗೆ ಹಾಗೆ ರೈತರಿಗೆ ಧ್ವನಿಯಾಗಿ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ BY ವಿಜೇಂದ್ರ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ನೇರವಾಗಿ. ಈ ಸರ್ಕಾರದ ಈ ಒಂದು ಧೋರಣೆಗಳು ಹಾಗೆ ರೈತ ವಿರೋಧಿ ಧೋರಣೆಗಳು ಇದೆಲ್ಲದರ ಕುರಿತಂತೆ ಅವರು ಯಾವೆಲ್ಲ ವಿಚಾರಗಳನ್ನ ಹಂಚ್ಕೊಳ್ತಾರೆ ನೋಡೋಣ. ಸರ್ ನಮಸ್ತೆ. ರಿಪಬ್ಲಿಕ್ ಕನ್ನಡ ಒಂದು ದಾಖಲೆ ಸಮೇತ ಈಗ ಒಂದು ಸುದ್ದಿಯನ್ನು ಬಯಲು ಮಾಡ್ತಾ ಇದೆ ಸರ್. ಕಳೆದ 1 ವರ್ಷದ ಅವಧಿಯಲ್ಲಿ 981 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ಈ ಸರ್ಕಾರ ಇಷ್ಟೊಂದು ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅಂತ? ಈ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ಈ ರೈತನ ಬಗ್ಗೆ ಈ ರಾಜ್ಯ ಸರ್ಕಾರ ಯಾವುದೇ ಒಂದು ಕಾಳಜಿಯನ್ನು ಇಲ್ಲದೆ ಇರತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇವತ್ತು 980ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬ ನೋವಿನ ಸಂಗತಿ. ಮತ್ತು ಕಳೆದ 2.5 ವರ್ಷದಲ್ಲಿ ಅಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷಗಳು ಕಳೀತಾ ಇದೆ. ಇವತ್ತವರೆಗೂ ಸಹ ಆ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಸರ್ಕಾರದ ಚಿಂತನೆ ಕೂಡ ಇಲ್ಲ, ರೈತನ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇಲ್ಲ. ಇವತ್ತು ಮಾತೆತ್ತಿದ್ರೆ ಆಡಳಿತ ಪಕ್ಷದವರು ಗ್ಯಾರಂಟಿ ಅಂತ ಹೇಳ್ತಾರೆ. ತಾವೇ ನೋಡಿದ್ರಿ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಯ ರೆಡ್ಡಿ ಅವರೇ ಹೇಳಿದ್ದಾರೆ, ಇವತ್ತು ಯಾವುದೇ ಯೋಜನೆಗಳನ್ನು ಕೊಡಬೇಕು, ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಎಲ್ಲವೂ ಕೂಡ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಹಣ ಅಂತೇಳಿ. ಆದರೆ ಸರ್ಕಾರಕ್ಕೆ ಅನಿಸ್ಬೇಕಿತ್ತಲ್ಲ, ಈ ರೈತನ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತಲ್ಲ. ರೈತರು ಇವತ್ತು 900ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸಮಗ್ರವಾಗಿ ಚಿಂತನೆನ ಮಾಡಿ, ಅಧ್ಯಯನ ಮಾಡಿ, ಆ ರೈತನ ಬದುಕು ಹಸನಾಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಇದು ಯಾವುದೇ ಚಿಂತನೆಗಳು ನಡೀತಾ ಇಲ್ಲ. ದುರಾದೃಷ್ಟ ಅಂತ ಹೇಳಿದ್ರೆ
ಇವತ್ತು ನಾವು ಬೆಳಗಾವಿ ಸದನವನ್ನು ಕೂಡ ನೋಡಿದ್ದೇವೆ, ಈ ಬೆಂಗಳೂರಿನಲ್ಲೂ ಸದನ ಅಧಿವೇಶನದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಅಧಿವೇಶನದಲ್ಲೂ ಕೂಡ ಇವತ್ತು ಚರ್ಚೆ ಆಗೋದಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ, ಈ ಮುಂದಿನ ಅಧಿವೇಶನ ಆಗಸ್ಟ್ 11ರಿಂದ ಏನು ಪ್ರಾರಂಭ ಆಗ್ತಾ ಇದೆ, ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಜೊತೆಲಿ ರೈತರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶನ ಕೊಡಬೇಕು ಅಂತೇಳಿ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಸರ್ಕಾರ ರೈತರ ಪರವಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಆದರೆ ಎಲ್ಲವೂ ಕೂಡ ಜಾರಿ ಆಗ್ತಾ ಇಲ್ಲ. ಯಾಕೆಂದರೆ ಈ ಸರಿ ಕೂಡ ಬಜೆಟ್ ಬಹುತೇಕ ಒಂದು 50% 50%ನಷ್ಟು ಕೂಡ ಪೂರ್ಣ ಆಗಲ್ಲ ಅಂತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಭರವಸೆಗಳು ಈಡೇರಲ್ಲ ಅಂತಕ್ಕಂಥದ್ದು. ತಾವೇನಾದರೂ ರೈತರಿಗೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡೋದಕ್ಕೆ ಏನಾದರೂ ಒತ್ತಾಯವನ್ನು ಮಾಡುವಂಥದ್ದು? ನೋಡಿ, ರೈತರ ಪ್ಯಾಕೇಜು ಎಲ್ಲವೂ ಕೂಡ ಹಿಂದಿನ ಸರ್ಕಾರದಲ್ಲೂ ಕೂಡ ನಾವು ಕೇಳಿದ್ದೇವೆ, ಇದೆಲ್ಲವೂ ಕೂಡ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಆದರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು, ಅವನ ಆದಾಯ ದ್ವಿಗುಣ ಆಗಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು, ಚಿಂತನೆಯನ್ನು ಮಾಡಿದ್ರು. ಅದಕ್ಕೂ ಕೂಡ ಬೆಂಕಿ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರು. ದೇಶಾದ್ಯಂತ ಅದಕ್ಕೆ ಹೋರಾಟಗಳನ್ನು ಮಾಡಿ ಅದನ್ನು ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರು. ಮತ್ತು ಮೋದಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಇವತ್ತು ಅನೇಕ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಲೆನ ಜಾಸ್ತಿ ಮಾಡಿದ್ದಾರೆ. ಇದರ ನಡುವೆ ಪ್ಯಾಕೇಜ್ಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ವಿಶೇಷವಾಗಿ ಕೃಷಿ ಸಚಿವರು ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಕೂತ್ರೆ ಉತ್ತರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ತಮ್ಮ ಮೂಲಕ ಕೃಷಿ ಸಚಿವರಿಗೆ ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ರೈತರ ಸಮಸ್ಯೆನ ಅರ್ಥ ಮಾಡಿಕೊಂಡು ಇದ್ರ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಪ್ಯಾಕೇಜ್ಗಿಂತ ಹೆಚ್ಚಾಗಿ ರೈತನಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮನ ಕೊಡಬೇಕು. ಇವತ್ತು ನೋಡ್ತಾ ಇದ್ದೀರಿ, ಮುಂಗಾರು 20 ದಿನ 25 ದಿನ ಮುಂಚಿತವಾಗಿ ಪ್ರಾರಂಭ ಆಗಿದೆ. ರೈತನಿಗೆ ಇವತ್ತು ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ. ಇವತ್ತು ಕೃಷಿ ಸಚಿವರು ಹೇಳ್ತಾರೆ ನಮ್ಮ ಹತ್ರ ಸಾಕಷ್ಟು ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಗುಲ್ಬರ್ಗ, ಕೊಪ್ಪಳ, ಬಳ್ಳಾರಿ, ದಾವಣಗೆರೆ ಎಲ್ಲ ಕಡೆ ರೈತರು ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಯೂರಿಯಾ ಮತ್ತು ಬಿತ್ತನೆ ಬೀಜ ಇದು ದಂಧೆ ಆಗಿದೆ. 2 ಪಟ್ಟು 3 ಪಟ್ಟು ರೇಟ್ನಲ್ಲಿ ಇವತ್ತು ದಲ್ಲಾಳಿಗಳು ಮಾರ್ತಾ ಇದ್ದಾರೆ. ಇವತ್ತು ಯಾರಿವತ್ತು ಹೊಣೆಗಾರ ಇದಕ್ಕೆ? ಹಾಗಾಗಿ ನಾನು ತಮ್ಮ ಮೂಲಕ ನಾನು ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ರೈತರ ವಿಚಾರದ ಬಗ್ಗೆ ಇವತ್ತು ನಾವು ಒಪ್ಕೊಳ್ಬೇಕಾಗ್ತದೆ. ನಾವು ಕೂಡ ಹೆಚ್ಚು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕಾಗ್ತದೆ. ಯಾಕೆಂದರೆ ಇದು ರಾಜ್ಯದಲ್ಲಿ ಆ ರೀತಿ ರೈತ ಸಂಘಟನೆಗಳು ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಆದಿಯಾಗಿ ಅನೇಕ ರೈತ ಹೋರಾಟಗಾರರಿದ್ದರು. ಸನ್ಮಾನ್ಯ BS ಯಡಿಯೂರಪ್ಪನವರು ಯಾವತ್ತೂ ಕೂಡ ರೈತರ ಪರವಾಗಿ ಧ್ವನಿ ಎತ್ತಾ ಇದ್ರು. ನಮ್ಮಲ್ಲೂ ಕೂಡ ಎಲ್ಲೊಂದು ಕಡೆ ಆ ಕೊರತೆ ಇದೆ, ನಾನು ಕೂಡ ಇವತ್ತು ಒಪ್ಕೊಳ್ತೇನೆ. ಆದರೆ ಮುಂದಿನ ಅಧಿವೇಶನದಲ್ಲಿ ಈ ಸರ್ಕಾರಕ್ಕೆ ಕಿವಿ ಹಿಂಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಮತ್ತು ರೈತರ ಪರವಾಗಿ ಇವತ್ತು ಕಾರ್ಯಕ್ರಮಗಳನ್ನು ಕೊಡಬೇಕು. ರೈತರ ಬದುಕು ಹಸನಾಗ್ತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಸರ್ಕಾರವನ್ನು ಆಗ್ರಹ ಮಾಡೋರಿದ್ದೇವೆ. ತಾವು ಕೂಡ ಹಿಂದೆ ರೈತರ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡಿದ್ರಿ, ಮತ್ತು ಜಿಲ್ಲೆಗಳು ಕೂಡ ಭೇಟಿ ಕೊಟ್ಟಿದ್ರಿ. ಅದರಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆ ವಿಚಾರವಾಗಿ ಅವ್ರ ರೈತರಿಗೆ ಬೆಂಬಲ ಬೆಲೆ ಕೊಡಿಸೋದ್ರಲ್ಲಿ ಕೂಡ ಯಶಸ್ವಿಯಾಗಿದ್ರಿ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಕೂಡ ಸಾಕಷ್ಟು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ರಿ. ಈಗ ಕೂಡ ರೈತರ ಸಾವುಗಳು ಕೂಡ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಹಾವೇರಿ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು, ಸುಮಾರು 180 ಆಗಿರ್ತಕ್ಕಂಥದ್ದು. ನೀವು ಆ ಜಿಲ್ಲೆಯ ರೈತರಿಗೆ ಏನಾದರೂ ಒಂದು ಮಾತನ್ನು ಹೇಳ್ಬೋದು, ಒಂದು ಸಲಹೆ ಕೊಡುವಂಥದ್ದಾದರೆ? ಯಾಕೆಂದರೆ ಈ ರೀತಿಯ ಒಂದು ದುಡುಕುವಂಥದ್ದು ರೈತರು ಖಂಡಿತ. ಯಾಕೆಂತ ಹೇಳಿದ್ರೆ ಸಮಸ್ಯೆ ಅಂತಕ್ಕಂಥದ್ದು ಎಲ್ಲರ ಜೀವನದಲ್ಲಿ ಬಂದೇ ಬರ್ತದೆ. ಆದರೆ ರೈತರು ಇವತ್ತು ಯಾವುದೇ ಕಾರಣಕ್ಕೂ ಸಮಸ್ಯೆಯಿಂದ ಓಡಿ ಹೋಗಬಾರ್ದು. ಸಮಸ್ಯೆಗಳು ಎದುರಾದಾಗ ಆತ್ಮಹತ್ಯೆ ಪರಿಹಾರ ಖಂಡಿತ ಅಲ್ಲ. ಇವತ್ತು ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ. ಆ ಹೋರಾಟದ ಮುಖೇನ ನಾವು ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ರೈತಾಪಿ ವರ್ಗ ಇವತ್ತು ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ವಿಚಾರದಲ್ಲಿ ರಾಜಕೀಯ ಮಾಡೋದಿಲ್ಲ. ಯಾಕಂದರೆ ರೈತರ ವಿಚಾರದಲ್ಲಿ ರಾಜಕೀಯ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ರೈತರ ಯಾವುದೇ ಒಂದು ಬೇಡಿಕೆಗೆ ಅಥವಾ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸದಾ ಬೆಂಬಲವಾಗಿ ನಿಂತಿರ್ತದೆ. ನಾನು ಕೂಡ ರೈತರ ಜೊತೆಲಿ ಇರ್ತೇನೆ ಅಂತೇಳಿ ತಮ್ಮ ಮೂಲಕ ಭರವಸೆ ನೀಡೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ BJP ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ಮಾತು. ಅವರು
ನೇರವಾಗಿ ಹೇಳಿದ್ದಾರೆ. ಒಂದು ಸರ್ಕಾರವನ್ನು ಕಿವಿಡುವ ಕೆಲಸವನ್ನು ಬರುವ ಅಧಿವೇಶನದಲ್ಲಿ ದೊಡ್ಡ ಮಟ್ಟಿಗೆ ತೆಗೆದುಕೊಳ್ತೇವೆ ಅಂತಕ್ಕಂಥದ್ದು. ಜೊತೆಗೆ ರೈತರ ವಿಚಾರವಾಗಿ, ಕೃಷಿಪರ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಹೆಚ್ಚಿನ ಸಮಯವನ್ನು ಕೊಡ್ತೇವೆ ಅಧಿವೇಶನದಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ, ನಾಡಿನ ಅನ್ನದಾತರು ಕೂಡ ಒಂದು ಕಡೆ ವಿರೋಧ ಪಕ್ಷ ಮತ್ತು ಸರ್ಕಾರ ಎರಡನ್ನೂ ಕೂಡ ಅಧಿವೇಶನದಲ್ಲಿ ಎದುರು ನೋಡ್ತಾ ಇರ್ತಾರೆ. ಯಾವೆಲ್ಲ ಭರವಸೆಗಳನ್ನು ಸಿಗುತ್ತೆ ಮತ್ತು ರೈತರ ಪರವಾಗಿ ವಿರೋಧ ಪಕ್ಷ ಕೂಡ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.